ತಾತನ್ನು ಗೊತ್ತೈತಿರೋ ಅಲ್ಲಿ ತನಕ ಬನ್ರಿ ಈ ಕಡೆ. ಇನ್ನಂತೂ ಹೇಳಿದ್ಮೇಲೆ ಕೇಳಲ್ಲ ಆಗ್ಬಿಡ್ಬೇಕು. ಇಲ್ಲ ಅಂದ್ರೆ ಆ ಟೈಮ್ ಲಿಮಿಟ್ ಮೀರೋದ್ರೆ ಒಂದು ಪಾರ್ಟ್ ಅಂತ ಕೆಲಸ ಇಟ್ಟು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದೆ. ಹಾಗೆ ಮಕ್ಳಿಗೆ ಹಾಲೆಲ್ಲ ಕಾಯಿಸ್ಕೊಂಡು ಟಿಫನ್ಗೂ ಸಹ ಒಂದು ಕಡೆ ರೆಡಿ ಮಾಡ್ಕೊತಾ ಇದ್ದೆ. ಇನ್ನೊಂದು ಕಡೆ ನಮ್ಮಪ್ಪ 5 ರಿಂದ 6 ಗಂಟೆ ಒಳಗಡೆ ಎದ್ಬಿಡ್ತಾರೆ. ಸೊ ಅವಾಗಿಂದನೂ ಹಾಗೇನೆ ಅಲ್ವಾ, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ರು. ನಾನು ಅಷ್ಟೇ ಈ ಕಡೆ ಪ್ರಿಪೇರ್ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗಾಗಲೇ ಮಗಳು ಎದ್ದಿದ್ಲು. ನೋಡಿ ನಮ್ಮ ಅಪ್ಪಂಗೆ ಬೆಳಗ್ಗೆ ಎದ್ದಿದ ತಕ್ಷಣ ಇಬ್ಬರು ತಲೆ ತಿಂತಾ ಇರ್ತಾರೆ. ಹಂಗೆ ಹಿಂಗೆ ಅಂತ ಅವ್ರದ್ದು ಏನೇನೋ ಮಾತಾಡ್ಕೊತಾ ಇರ್ತಾರೆ ತಾತನ ಜೊತೆ. ನಾನು ಅಷ್ಟರಲ್ಲೆಲ್ಲ ರೆಡಿ ಎಲ್ಲ ಮಾಡಿಸ್ಕೊಂಡು ಸ್ಕೂಲ್ ಕಡೆ ಹೊರಟು. ಹೌದಾ, ಟೈಮ್ ಆಗೋಯ್ತಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಗ್ಯಾಪ್ ಕೊಟ್ಬಿಟ್ಟೆ, ನಾನು ಬ್ರೇಕ್ ತೊಗೊಂಡೆ. ಒಂದು 3 ರಿಂದ 4 ದಿವಸ ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ. ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ, ನನಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇವತ್ತು ಫ್ರೈಡೇ, ಇವತ್ತಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ 8 ರಿಂದ 21ವರೆಗೂ ಪಿತೃಪಕ್ಷ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇವತ್ತು ನಾನು ಕೂಡ ನನ್ನ ಮನೆಗೆ ಹೋಗಬೇಕು, ಯಲಹಂಕಕ್ಕೆ ಹೋಗಬೇಕು. ಅಲ್ಲಿ ಪೂಜೆ ಇದೆ ಇವತ್ತು. ಸೊ ಹೋಗೋಕ್ಕಿಂತ ಮುಂಚೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟಿದ್ದೀನಿ. ಅವಳು 12 ಗಂಟೆಗೇನೋ ಬರ್ತಾಳೆ. ಅಷ್ಟರಲ್ಲಿ 2.5 ಅವರಲ್ಲಿ ನಾನು ಕೆಲಸ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಮಗುನೂ ರೆಡಿ ಮಾಡಿಸ್ಕೊಂಡು ಹೊರಡೋ ಅಂಥದ್ದು. ಅಷ್ಟರಲ್ಲಿ ಏನೇನೆಲ್ಲ ಕೆಲಸ ಮಾಡಬೇಕೆಲ್ಲ ಮುಗಿಸ್ಕೊತೀನಿ. ಈಗ ಆಲ್ರೆಡಿ ಟೈಮ್ ಒಂದು 9:30 ಆಗೋಗಿದೆ. ಓಕೆ, ಇವಾಗ ನೋಡೋಣ ಎಷ್ಟೆಲ್ಲ ಕೆಲಸ ಮಾಡೋಕ್ಕಾಗುತ್ತೆ ಅಂತ. ಏನಿಲ್ಲ, ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ, ಪುಳಿಯೋಗರೆ ಮಾಡಿದ್ದೀನಿ. ಅಡುಗೆ ಏನಾದರೂ ಮಾಡಬೇಕು ನಮ್ಮ ಅಪ್ಪನಿಗೆ. ಆಮೇಲೆ ನೋಡಿ ಬನ್ನಿ, ಇನ್ನೂ ಏನೇನೆಲ್ಲ ಬಾಕಿ ಸಣ್ಣ ಪುಟ್ಟಿದಿರುತ್ತಲ್ಲ ಅದೆಲ್ಲ ಮುಗಿಸ್ಬಿಟ್ಟು ಹೋಗಲೇಬೇಕು. ಯಾಕಂದರೆ ಪೆಂಡಿಂಗ್ ಆಗಿಬಿಟ್ರೆ ಬಂದ ಮೇಲೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಅವೆಲ್ಲ, ಅದಕ್ಕೋಸ್ಕರ. ಸೊ ಬನ್ನಿ ಈಗ ಹೋಗೋಣ ಮನೆ ಕಡೆ. ನನ್ನ ಮಗಳದು ಗಾಗಲ್ಸು, ನನ್ನ ಮಗಳದು ಇದು ಇಯರ್ದು. ತುಂಬಾ ಟ್ರಾಫಿಕ್, ಧೂಳು, ಚಿಟ್ಟೆ ನೋಡಿ. ಇದೊಂಥರ ಗಾರ್ಡಿಯನ್ ಏಂಜಲ್ ಸಿಗ್ನಲ್ ಅದು. ಸೊ ನಾನು ಏನಕ್ಕೆ ಇಲ್ಲಿ ಬಂದೆ ಅಂದರೆ, ಇದು ಬಂದು ಅಲೋವೆರಾ ಹೂವು. ನಾನು ನೋಡೇ ಇಲ್ಲ ಇಷ್ಟು ವರ್ಷದಿಂದ, ಇಲ್ಲ ಗಮನಿಸಿಲ್ವೇನೋ ಗೊತ್ತಿಲ್ಲ. ನೋಡಿ ಇಷ್ಟು ಉದ್ದಕ್ಕೂ ಬಿಟ್ಟಿದೆ. ಇದು 4 ವರ್ಷ ಆಗಿದ್ರೆ ಅಲೋವೆರಾ ಗಿಡ ಬಿಡುತ್ತಂತೆ ಹೂವು. ಇದು ತುಂಬಾ ಮೆಡಿಸನಲ್ ಏನಂತಾರೆ ಯೂಸಸ್ ಇದೆಯಂತೆ. ಇದನ್ನ ಪಲ್ಯ ಮಾಡ್ಕೊಂಡು ತಿನ್ಬೋದಂತೆ. ಆ್ಯಂಡ್ ಇದು ಮಹಾಲಕ್ಷ್ಮಿ ಸ್ವರೂಪ, ಮನೆ ಮುಂದೆ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾರೆ. ನೋಡಿ ಈ ರೀತಿ ಬರುತ್ತೆ. ನಿಮ್ಮ ಮನೆಗಳಲ್ಲೂ ಇದೇ ರೀತಿ ಇದೆಯಾ? ಆ್ಯಂಡ್ ನೀವು ಕೂಡ ಈ ಹೂವನ್ನು ಕನ್ಸ್ಯೂಮ್ ಮಾಡಿದ್ದೀರಾ ಹೇಳಿ. ಯಾಕಂದರೆ ನಾನು ಯಾರೂ ಹೂವು ತಿಂದಿರೋದು ನೋಡಿಲ್ಲ. ಸೊ ಹಂಗಾಗಿ ನನಗೂ ಆಶ್ಚರ್ಯ ಆಯಿತು. ಇದು ನೋಡಿ, ನಾನು ಮುಂದೆನೇ ಸುತ್ತಾ ಇದೆ ಚಿಟ್ಟೆ. ಅಮ್ಮ ಇರಬೇಕು. ನೋಡಿ ಇಷ್ಟು ಉದ್ದ ಬಿಟ್ಟಿದೆ. ಕಮೆಂಟ್ ಮಾಡಿ ನಾನು ತಿಳ್ಕೊಂಡಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಂದ್ಬಿಟ್ಟು. ಸರಿನೇ, ಬಟ್ ಇದನ್ನು ಹೆಂಗೆ ಪಲ್ಯ ಮಾಡ್ಕೊಂಡು ತಿನ್ನೋದು ಅಂತ ಗೊತ್ತಿಲ್ಲ. ಓಕೆ, ಸೊ ಇವಾಗ ಟಿಫನ್ ಎಲ್ಲ ಆಯಿತು.
ಒಂದು 4 ಬಟ್ಟೆ ಇದೆ. ನನ್ನ ಮಗ ನಿನ್ನೆ ಆ ಬಕೆಟ್ಗೆ ಒಗಿಬೇಕು ಅಂತ ಇಟ್ಟಿದ್ದ ಬಕೆಟ್ಗೆನೆ ಫುಲ್ಲು ನೀರು ಇದ್ಬಿಟ್ಟಿದ್ದಾನೆ. ಅದು ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇದೆ. ಸೊ ಇವಾಗ ಹೋಗಿ ಅದೆಲ್ಲ ವಾಶ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಅದು ಒಂಥರ ಫಂಗಸ್ ಥರ ಬ್ಲ್ಯಾಕ್ ಥರ ಸ್ಟಾರ್ಟ್ ಆಗಿಬಿಡುತ್ತೆ ರೀ. ಎಂತೆಂಥ ಕೆಲಸ ಕೊಡ್ತಾರೆ ನನ್ನ ಮಕ್ಕಳು ಅಂತಂದರೆ ಅದೆಲ್ಲ ನಿಮಗೆ ತೋರಿಸ್ಬಿಟ್ರೆ ಹೆಂಗಮ್ಮ ಈ ಮಕ್ಳನ್ನ ಹಿಡಿತೀಯಾ ಅಂತ ಹೇಳ್ತೀರಾ ನೀವೇನೆ. ಇವಾಗ ಕೂತವನೆ ರಾಜ್ಕುಮಾರ. ಅಂಬಾ ಬೂವಾಕನ ಅಂಬಾಗೆ ಬಾಯ್ಲಿ ಬಾ, ಬಾಳೆಹಣ್ಣು ಎತ್ಕೊಂಬರ್ಲಾ? ನೋಡಿ ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟೆ. ಏನು ನಂದು 2 ಜೊತೆ, ಮಕ್ಳದೊಂದು 10 ಜೊತೆ ಇತ್ತು. ಸುಮ್ಮನೆ ಇನ್ನು ಬಿಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಒಗ್ದಾಕ್ಬಿಟ್ಟಿದ್ದೀನಿ. ನಾನು ಕೂಡ ಫ್ರೆಶ್ನಪ್ ಆಗಿ ಬಂದಿದ್ದೀನಿ. ಇವಾಗ ದೇವ್ರ ಪೂಜೆ ಮಾಡಬೇಕು. ಹೊಸಲಿಗೆಲ್ಲ ಕುಂಕುಮ ಇಟ್ಬಿಟ್ಟು ಫುಲ್ ಹೂವು ಎಲ್ಲ ಬೆಳಗ್ಗೆನೆ ಕಿತ್ಕೊಂಡ್ಬಂದ್ಬಿಟ್ಟಿದ್ದೆ. ಏನಿಲ್ಲ, ಒಂದು 10 ನಿಮಿಷದಲ್ಲಿ ಕೆಲಸ ಮುಗಿಸ್ಬೇಕು. ಆಲ್ರೆಡಿ ಈಗ 11 ಗಂಟೆ ಆಗ್ಬಿಟ್ಟಿದೆ. ಬಟ್ಟೆ ಅಂತೂ ಒಂದು 20 ನಿಮಿಷ ಅಂದರೆ ನಾನು ಟೈಮ್ ಇಟ್ಕೊತೀನಿ. ಬಟ್ಟೆನ ಇಷ್ಟೇ ನಿಮಿಷಕ್ಕೆ ಹೋಗಿಬೇಕು, ಪಾತ್ರೆನ ಇಷ್ಟೇ ನಿಮಿಷಕ್ಕೆ ತೊಳಿಬೇಕು ಅಂತ ಎಲ್ಲ ಪ್ರತಿಯೊಂದು ಕೆಲಸಕ್ಕೂ ಟೈಮ್ ಇಟ್ಕೊಬಿಡ್ತೀನಿ. ನಾನು ಟೈಮ್ ಸೆಟ್ ಮಾಡ್ಕೊತೀನಿ. ಅಷ್ಟೇ ನಿಮಿಷಕ್ಕೆ ನನಗೆ ಕೆಲಸ ಆಗಿಬಿಡ್ಬೇಕು. ಇಲ್ಲ ಅಂದರೆ ಆ ಟೈಮ್ ಲಿಮಿಟ್ ಮೀರೋದ್ರೆ ಒಂದು ಪಾರ್ಟ್ ಅಂತ ಕೆಲಸ ಇಟ್ಕೊಂಡಿರ್ತೀನಲ್ಲ, ಅದೆಲ್ಲ ನನಗೆ ಮಿಸ್ ಹೊಡಿಯುತ್ತೆ. ಸೊ ಹಾಗಾಗಿ ಇವಾಗ ಬೇಗ ತಲೆ ಎಲ್ಲ ಒಣಗಿಸ್ಕೊಂಡು ನಾನು 10 ನಿಮಿಷದಲ್ಲಿ ಪೂಜೆ ಮುಗಿಸ್ತೀನಿ. ಓಕೆ, ಆ್ಯಂಡ್ ಅಡುಗೆನೂ ಕೂಡ ಮಾಡಬೇಕು. ಅದಕ್ಕೋಸ್ಕರ ಅದೊಂದು 20-25 ನಿಮಿಷ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಪಟ ಅಂತ. ನಾನು ಹಿಂದಿನ ದಿನ ನೈಟೇ ಹೂವುಗಳೆಲ್ಲ ಇತ್ತಲ್ಲ ಹಳೇದು, ಅದೆಲ್ಲ ತೆಗ್ದು ಸೈಡ್ಗೆ ಹಾಕ್ಬಿಟ್ಟಿದ್ದೆ. ಸೊ ಆಚೆ ಹಾಕೋಕ್ಕೆ ಹೋಗಿಲ್ಲ. ನೈಟು ಕಸನ ಆಚೆ ಹಾಕಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ. ಮಗನ ರೆಡಿ ಮಾಡಿಸಿದ್ದೀನಿ. ಅಡುಗೆ ಏನಪ್ಪ ಮಾಡೋದು ಅಂತ ಕೇಳಿದೆ ನಮ್ಮ ಅಪ್ಪನ. ಬಿಸಿಬೇಳೆಭಾತ್ ಮಾಡ್ತೀನಿ ಅಂತ. ಬೇಡ ಬಿಡಮ್ಮ ಅಂದರು. ಅದಕ್ಕೆ ಇದು ಚಪಾತಿ ಹಿಟ್ಟಿದೆ, ಒಂದು 5 ಆಗುತ್ತೆ. ನಮ್ಮ ಅಪ್ಪಂಗೆ ಮಾಡಿಕೊಡ್ತೀನಿ. ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇದು ಏನಪ್ಪ ಹಾಗಲಕಾಯಿದು ಪಲ್ಯ ಮಾಡಿದ್ದೀನಿ. ನಮ್ಮಪ್ಪ ಇವಾಗ ಚಪಾತಿ ತಿನ್ಕೊತಾರೆ. ಇನ್ನು ನಾನು ಆ ಕಡೆ ಹೋದರೆ ನಮ್ಮಪ್ಪ ಹೋಟ್ಲಲ್ಲಿ ತೊಗೊಂಬಂದು ತಿಂತಾರೆ ಅಂತ ಹೇಳ್ಬಿಟ್ಟು ಆವತ್ತಿನ ದಿವಸಕ್ಕೆ ಏನೇನೆಲ್ಲ ಬೇಕು ಅದೆಲ್ಲ ಪ್ರಿಪೇರ್ ಮಾಡಿ ಕೊಟ್ಟೆ. ಬಿಕಾಸ್ ಹೋಟ್ಲಲ್ಲಿ ತಿಂದು ಆರೋಗ್ಯ ಒಂಥರ ಏನು ಹೇಳ್ತಾರೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡಿ ಚಪಾತಿ ಮಾಡಿಬಿಟ್ಟೆ. ಇವಾಗ ಮಗಳನ್ನ ಕರ್ಕೊಂಬರಕ್ಕೆ ಹೋಗಬೇಕು. ಟೈಮ್ ಆಗೋಗ್ಬಿಟ್ಟೈತೆ. ನಾನು ಚಪಾತಿ ಮಾಡ್ಕೊಂಡು ಕೂತ್ಕೊಂಡನಲ್ಲ, ಸೊ ಹಾಗಾಗಿ ಸ್ವಲ್ಪ ರಾತ್ರಿದು ಅನ್ನ ಸಾಂಬಾರಿತ್ತು, ಅದನ್ನು ಹಸುಗೆ ಹಾಕ್ಬಿಡೋಣ ಅಂತ. ಸುಮ್ಮನೆ ಬೇಡ ನೈಟದೆಲ್ಲ ತಿನ್ನೋದು ಅಂತ. ಗ್ಯಾಸ್ಟ್ರಿಕ್ ಇದರಿಂದನೇ ಆಗೋದು. ನನ್ನ ರಂಗೋಲೆ ನೋಡಿ ಗೈಸ್ ಹೆಂಗಿದೆ. ಟೈಮ್ ಆಗೋಗೈತೆ. ನಾನು ಇಲ್ಲೇ ಆಟ ಆಡ್ತಾ ಇದ್ದೀನಿ. ಆದಷ್ಟು ನೈಟು ಸ್ವಲ್ಪ ನಾನು ಕಮ್ಮಿ ಮೀನ್ಸ್ ಎಷ್ಟು ತಿನ್ನಬೇಕೋ ಅಷ್ಟೇ ಮಾಡ್ತೀನಿ. ಒಂದೊಂದ್ಸಲಿ ಈ ಥರ ಮಿಕ್ಕೋಗ್ಬಿಡುತ್ತೆ. ಆವಾಗ ಏನು ಮಾಡ್ತೀನಿ, ನಾಯಿ ಇರುತ್ತಲ್ಲ, ನಮ್ಮ ಮನೆ ಕಾಯುತ್ತೆ ನಾಯಿ, ಪಾಪ ಅದಕ್ಕೆ ಹಾಕ್ತೀನಿ, ಇಲ್ಲಾಂದರೆ ಹಸಿಗೆ ಹಾಕ್ಬಿಡ್ತೀನಿ. ಬೆಸ್ಟ್ ಅಲ್ವಾ. ಮಗಳನ್ನ ಸ್ಕೂಲಿಂದ ಕರ್ಕೊಂಬರ್ತಾ ಗಣೇಶ ನೋಡಿದ್ಲು, ಅಲ್ಲಿ ಇಟ್ಟಿದ್ರು. ಸೊ ಈ ಮಕ್ಳಿಗೆ ಹೆಂಗೆ ಅಂದರೆ ಎಲ್ಲಾದರೂ ಗಣೇಶ ನೋಡ್ಬಿಟ್ರೆ ಅಲ್ಲಿ ಹೋಗಿ ನೋಡಿ ಪೂಜೆ ಎಲ್ಲ ಮಾಡಿಸ್ಕೊಂಬಂದ್ರೇ ಅವ್ರಿಗೂ ಒಂದು ಸಮಾಧಾನ. ನಾವು ಯೂಶ್ವಲಿ ಚಿಕ್ಕ ಮಕ್ಳಿದ್ದಾಗ ಹಾಗೆ ಮಾಡ್ತಾಯಿದ್ವಿ. 21, 51, 101 ಗಣೇಶನ ನೋಡ್ಕೊಬರೋಕ್ಕೆ ಅಂತ ಹೋಗ್ತೀವಿ. ಇವಾಗ ಯಾರೂ ಹಂಗೆ ಮಾಡಲ್ಲ. ಸೊ ಮಗಳಿಗೊಂದು ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆನ್ ದಿ ವೇ ಬರ್ತಾ ಹಾಗೆ ಗಣೇಶ ತೋರಿಸ್ಕೊಂಡು ಕರ್ಕೊಂಬಂದೆ. ಮನೆಗೆ ಹೋಗಿ ರೆಡಿಯಾಗಿ ನಿಂತ್ಕೊಬಿಟ್ಟಿದ್ದಾಳೆ ದಿಯಾ. ಏನಪ್ಪ ಎಲ್ಲ ಅವಳದೇ ಲಗೇಜ್ ಅಲ್ಲಮ್ಮ. ಏನೇನು ಇಟ್ಕೊಂಡಿದ್ಯಾ ಹೇಳು, ಏನೇನು ಇಟ್ಕೊಂಡಿದ್ಯಾ?
ಆನ್ ದಿ ವೇ ಹೋಗ್ತಾ ಇದ್ದೀವಿ. ಬಟ್ ನನ್ನ ಮನಸ್ಸಲ್ಲಿ ಏನು ಚಿಂತೆ ಕಾಡ್ತಿತ್ತು ಅಂದರೆ ಇಂಥದ್ದೊಂದು ದಿವಸನೂ ಬರುತ್ತಾ ನನ್ನ ಲೈಫಲ್ಲಿ ಅಂತ ಯೋಚನೆ ಮಾಡ್ಕೊಂಡು ಬೇಜಾರು ಮಾಡಿಕೊಂಡೇ ಹೊರಟೆ ಮನೆ ಕಡೆ. ಏನಪ್ಪ ಇದು ಹಿಂಗಾಗೋಯ್ತು ಅಂತ ಡೈಲಿ ಯೋಚನೆ ಮಾಡೇ ಮಾಡ್ತೀನಿ ಬಿಡಿ, ನಾನು ಅದೇನು ನನಗೆ ಹೊಸ್ತಲ್ಲ. ನಾನು ಹೋಗೋ ಅಷ್ಟರಲ್ಲಿ ಮನೆಗೆ ನೆಂಟರೆಲ್ಲ ಬಂದ್ಬಿಟ್ಟಿದ್ರು. ಸೊ ಮಗಳಿಗೆ ಸ್ಕೂಲ್ ಇದ್ದಿದ್ದ ಕಾರಣ ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡೇ ನಾನು ಹೋಗಿರೋ ಅಂಥದ್ದು. ಸೊ ಹಂಗಾಗಿ 2:30 ಆಯಿತು ನಾನು ಮನೆಗೆ ಹೋಗೋ ಅಷ್ಟರಲ್ಲಿ. ನೋಡಿ ಬಂದವರೇ ಊಟ ಮಾಡ್ತಾಯಿದ್ದೀವಿ. ಬೇಳೆ ಸಾರು ಮಾಡಿದ್ದಾರೆ ಇವಾಗ. ನನ್ನ ಮಕ್ಕಳು ತಿಂತಾ ಇದ್ದಾರೆ. ಅಲ್ಲಿ ಅಡುಗೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಸಹ. ನಾನು ಬರ್ಬೇಕಾದ್ರೆ ಬೇರೆ ತಿನ್ಕೊಂಬಂದಿರಲಿಲ್ವಲ್ಲ, ಹೊಟ್ಟೆ ಬೇರೆ ಹಸಿತಿತ್ತು. 2:30 ಬರೋ ಹೊತ್ತಿಗೆ ನಾವು. ಇವತ್ತು ಕುಂಕುಮ ಇಷ್ಟೇಷ್ಟು ಇಟ್ಟಿದ್ದಾರೆ, ಹೂವು ಇಷ್ಟೇಷ್ಟು ಇಟ್ಟಿದ್ದಾರೆ. ಯಾರಿಗೂ ಹೇಳೋದಕ್ಕೆ ಮನಸ್ಸಿಲ್ಲ. ನಂಗೆ ನೋಡಿದ ತಕ್ಷಣ ಒಂಥರ ಅಳು ಬಂದ್ಬಿಡ್ತು. ಈ ಥರ ಎಲ್ಲ ನೋಡೋಕ್ಕೆ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಇವತ್ತು ಹಬ್ಬ ಪೂಜೆ ಅಂತ ಅಂದ್ಬಿಟ್ಟು ಅಷ್ಟೇ ಇಟ್ಟಿರೋ ಅಂಥದ್ದು. ನನ್ನ ಮಗಳಿಗೆ ಇದ್ದಕ್ಕಿದ್ದಂಗೆ ಕಿವಿ ನೋವು ಸ್ಟಾರ್ಟ್ ಆಗ್ಬಿಡ್ತು. ಮಧ್ಯರಾತ್ರಿನೂ ಕಿವಿ ನೋವು ಅಂತ ಹೇಳಿದ್ಲು. ನಾನು ಔಷಧಿ ಸಿಗಲ್ಲ. ನಿಮ್ಮ ಡಾಕ್ಟ್ರು ಏನೋ ಹೊಸ ಥರ ಹೇಳೋರೆ. ಹಾಗೆ ನಮ್ಮಪ್ಪ ಪೂಜೆಗೆ ಹೂವು ಹಣ್ಣು ಕಾಯಿ ಎಲ್ಲ ತಗೊಂಡು ಹೋಗಮ್ಮ, ನನಗೆ ಹುಷಾರಿಲ್ಲ ಬರೋದಕ್ಕಾಗಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ತೋರಿಸಿ ಇದೇನಾ ಬೇರೆ ಇದೆಲ್ಲ ಕಣ ಅವ್ರು ಇಯರ್ವೆಲ್ ಅಂತ ಬರ್ಕೊಟ್ರು. ನಿಜ ನನ್ನ ಮನಸ್ಸಿನ ಮಾತು ಏನಾಗಿತ್ತು ಅಂದರೆ, ನಾನು ಹೂವು ಕಡ್ಡಿ ಕರ್ಪೂರ ಎಲ್ಲ ತೊಗೋಬೇಕಾದ್ರೆ ಇದು ಯಾವ ಜನ್ಮದ ಹಣೆ ಬರೋಣಪ್ಪ, ಯಾವ ಕರ್ಮನಪ್ಪ ಈ ಥರ ನನ್ನ ಗಂಡಂಗೆ ತೊಗೊಂಡು ಹೋಗ್ಬೇಕಾ ಅಂತ ಅನ್ನಿಸ್ಬಿಡ್ತು ನನಗೆ ನಿಜವಾಗ್ಲೂ. ನೋಡಿ ಪೂಜೆ ಎಲ್ಲ ಈ ರೀತಿ ಮಾಡಿದ್ರು. ಜಾಣ ಅದು ಇಡು, ಅದು ಇಟ್ಬಿಡು. ಆ ಕಡೆ ಇಡು, ಆ ಕಡೆ ಇಡು. ಅಲ್ಲಿಡಮ್ಮ. ಅಲ್ಲಿಡು. ನೋಡಿಲಿ ನೋಡಿಲಿ, ನೀನೇ ಎಳ್ದಾಕಿದ್ಯಾ ಅಂತೆಲ್ಲ ಐತೆ. ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ 3 ಜನ ಮಕ್ಕಳು. ನನ್ನ ಮಗ ಫಸ್ಟ್ ಹುಟ್ಟಿದ್ದು, ಅದಾದಮೇಲೆ 10 ದಿವಸ ಗ್ಯಾಪಲ್ಲಿ ಆ ಪಾಪು ಹುಟ್ಟಿದ್ದು. ಆ್ಯಂಡ್ ಇನ್ನೊಬ್ಬ ಇದ್ದಾನೆ, ಅವನಿಗೆ 1.5 ತಿಂಗಳು 2 ತಿಂಗಳೇನೋ ಗ್ಯಾಪು. ಸೊ ಅದಕ್ಕೆ 3 ಜನನೂ ಕೂಡಿಸಿ ಫೋಟೋ ತೆಗಿಯೋಣ ಅಂತ ಸಾಹಸ ಮಾಡ್ತಾ ಇದ್ವಿ. ಆದರೆ ಅವ್ರು ಕೂತ್ಕೋತಾನೆ ಇರಲಿಲ್ಲ. ಖಾಲಿ ಅವನು 1 ತಿಂಗಳ 2 ತಿಂಗಳ ದೊಡ್ಡವನು. ಅವನು ಜಾಸ್ತಿ ಆಯ್ತು. ನೋಡ್ದಾ, ಲಾಸ್ಟ್ ನನ್ನ ಮಗನೇ ಕುತ್ಕೊಂಡಿರೋ ಸೈಲೆಂಟಾಗಿ. ನಾನು ಏ ಗುಂಡ ಅಲ್ಲಿ ಕುಣ್ಸು ಮಾನಸ. ಇಲ್ಲಿ ಏನ್ಶ ಇಲ್ಲಿ ಏಯ್ ಅಲ್ಲಿ ಕೂಚಳ್ರ. ಚಿಲಿ ನೀನಂತೂ ಹೇಳಿದ್ಮೇಲೆ ಕೇಳಲ್ಲ. ಏನ್ ಬೇಕು ಕೃಷ್ಣ ಮಾನ್ಸನ ಏನಂತ ಅಮ್ಮ ಬೈಯೋದಿಲ್ಲ. 3 ವರ್ಷ ಏನದು
ಏನದು ಫೈನಲಿ ನೈಟು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.